ಬೆಂಗಳೂರಿಗೆ ಆರ್ಸಿಬಿ ತಂಡ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ಎಚ್ಎಎಲ್ನಲ್ಲಿ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಆಟಗಾರರನ್ನ ಸ್ವಾಗತ ಮಾಡೋದಕ್ಕೆ ಹೋಗಿದ್ದಾರೆ. ಪೊಲೀಸರ ಭದ್ರತೆಯಲ್ಲೇ ಆರ್ಸಿಬಿ ಬಸ್ ಇದೀಗ ಬರ್ತಾ ಇದೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನತ್ತ ಕ್ರಿಕೆಟ್ ತಂಡದ ಆಟಗಾರರು ಬರ್ತಾ ಇದ್ದಾರೆ. ಆರ್ಸಿಬಿ ತಂಡದ ಸ್ವಾಗತಕ್ಕೆ ಹೋಟೆಲ್ನ ಸಿಬ್ಬಂದಿಗಳು ಕೂಡ ಕಾದು ನಿಂತಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಬಳಿಯೂ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇನ್ನು ಹೋಟೆಲ್ನಲ್ಲಿ ಕೆಲ ಕಾಲ ವಿಶ್ರಾಂತಿ ಪಡೆಯಲಿದೆ ಟೀಮ್. ಅದಾದ ಬಳಿಕ ಆ ತಂಡವನ್ನ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ. ಇನ್ನು ನಿನ್ನೆ ಭರ್ಜರಿ ಗೆಲುವು ಸಾಧಿಸಿದ ಬಳಿಕ ಇಡೀ ಕರ್ನಾಟಕ ನಿನ್ನೆ ರಾತ್ರಿ ಇಡೀ ಸಂಭ್ರಮ ಪಟ್ಟಿದ್ದು ಈ ಸಂಭ್ರಮ ಇವತ್ತು ಕೂಡ ಮುಗಿಲು ಮುಟ್ತಾ ಇದೆ. ಇವತ್ತು ಕೂಡ ಇಡೀ ದಿನ ಈ ಸಂಭ್ರಮ ಇಡೀ ರಾಜ್ಯದಾದ್ಯಂತ ಮನೆ ಮಾಡುವಂತಹ ಸಾಧ್ಯತೆ ಇದೆ. ಬೆಂಗಳೂರಿಗೆ ಆರ್ಸಿಬಿ ತಂಡ ಕೂಡ ಗ್ರ್ಯಾಂಡ್ ಆಗಿ ಎಂಟ್ರಿ ಆಯಿತು. ಇನ್ನು ಆರ್ಸಿಬಿ ತಂಡದ ಆಟಗಾರರು ಬರ್ತಾ ಇದ್ದಂತೆ ಅಭಿಮಾನಿಗಳ ಒಂದು ಸಂತಸ ಮುಗಿಲು ಮುಟ್ಟಿದೆ. ಎಚ್ಎಎಲ್ನಲ್ಲಿ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲರನ್ನ ಸ್ವಾಗತ ಮಾಡೋದಕ್ಕೆ ಅಂತ ಹೋದ್ರು. ಆರ್ಸಿಬಿ ತಂಡದ ಆಟಗಾರರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವಾಗತ ಮಾಡಿಕೊಂಡ್ರು. ಅದಾದ ಬಳಿಕ ಅಲ್ಲಿಂದ ಪೊಲೀಸ್ ಭದ್ರತೆಯಲ್ಲಿ ಆರ್ಸಿಬಿ ತಂಡದ ಆಟಗಾರರು ಬರ್ತಾ ಇದ್ದಾರೆ. ಇನ್ನು ಬಸ್ಗಳನ್ನು ಕೂಡ ವಿಶೇಷವಾಗಿ ಸಿದ್ಧತೆ ಪಡಿಸಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಎಚ್ಎಎಲ್ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನತ್ತ ಇದೀಗ ತಂಡ ಬರ್ತಾ ಇದೆ. ಆರ್ಸಿಬಿ ತಂಡವನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಅಂತ ಹೋಟೆಲ್ನ ಸಿಬ್ಬಂದಿಗಳು ಕಾದು ನಿಂತಿದ್ದಾರೆ. ಇತ್ತ ತಾಜ್ ವೆಸ್ಟ್ ಎಂಡ್ ಬಳಿಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇನ್ನು ಹೋಟೆಲ್ನಲ್ಲಿ ಕೆಲವು ಕಾಲ ವಿಶ್ರಾಂತಿ ಪಡೆಯಲಿದ್ದಾರೆ ಆ ಎಲ್ಲ ಆಟಗಾರರು. ಅದಾದ ಬಳಿಕ ಮುಂದಿನ ಒಂದು ಕಾರ್ಯಕ್ರಮ ನಡೆಯುತ್ತೆ. Virat Kohli, my daughter especially is the craziest fan of Virat Kohli, and especially we have come from such a far place. We love you, Virat. Yes. You say something, Virat? No. I love you, Virat. I love you, Virat. Don't touch. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಒಂದೆಡೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನ ಎದುರುಗಡೆ ಅಭಿಮಾನಿಗಳ ಸಾಗರವೇ ಹರಿದು ಬಂದಿದೆ. ಆರ್ಸಿಬಿ ಅಭಿಮಾನಿಗಳ ಈಗ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗಿದೆ. 18 ವರ್ಷಗಳಿಂದ ಈ ಬಾರಿ ಕಪ್ ನಮ್ದು ಅಂತ ಹೇಳಿ ಬೇಸತ್ತು ಹೋಗಿದ್ದಂತಹ ಅಭಿಮಾನಿಗಳು ಈ ಬಾರಿ ಕಪ್ ನಮ್ದೇ ಕಂಡ್ರು ಅಂತ ಹೇಳುವ ಒಂದು ವಾಡಿಕೆ ಆರಂಭ ಆಗಿದೆ. ಇನ್ನು ಅದೇ ರೀತಿಯಾಗಿ ಎಲ್ಲೆಂದರಲ್ಲಿ ಇವತ್ತು ಆರ್ಸಿಬಿ ಧ್ವಜಗಳು ರಾರಾಜಿಸ್ತಾ ಇದೆ. ಎಚ್ಎಎಲ್ನಿಂದ ಅಭಿಮಾನಿಗಳು ಆರ್ಸಿಬಿ ತಂಡವನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಅಂತ ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಮತ್ತೊಂದೆಡೆ ಇತ್ತ ತಾಜ್ ವೆಸ್ಟ್ ಎಂಡ್ ಬಳಿಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದೀಗ ಜಮಾಯಿಸಿರುವಂಥದ್ದು.
ಮತ್ತೊಂದೆಡೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನತ್ತ RCB ತಂಡದ ಆಟಗಾರರು ಇದೀಗ ಹೊರಟಿದ್ದಾರೆ. ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. 2 ವಾಹನಗಳಲ್ಲಿ, ವಿಶೇಷ ವಾಹನಗಳಲ್ಲಿ RCB ತಂಡದ ಆಟಗಾರರು ತೆರಳುತ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸರ ಭದ್ರತೆ ಕೂಡ ಒದಗಿಸಲಾಗಿದೆ. ಝೀರೋ ಟ್ರಾಫಿಕ್ನಲ್ಲಿ RCB ತಂಡದ ಆಟಗಾರರು ಇದೀಗ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನತ್ತ ತೆರಳುತ್ತಾ ಇದ್ದಾರೆ. ಇನ್ನು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವಿಶ್ರಾಂತಿ ಪಡೆಯಲಿದ್ದಾರೆ. ಅಲ್ಲಿ ವಿಶ್ರಾಂತಿಯಾದ ಬಳಿಕ ಮತ್ತೊಂದೆಡೆ ವಿಧಾನಸೌಧದ ಎದುರು RCB ತಂಡದ ಆಟಗಾರರನ್ನ ಸನ್ಮಾನ ಮಾಡೋದಕ್ಕೆ ಅಂತ ತಯಾರಿಗಳು ಕೂಡ ನಡೀತಾ ಇದೆ. ನಂತರದಲ್ಲಿ RCB ತಂಡದ ಆಟಗಾರರೆಲ್ಲರೂ ಕೂಡ ವಿರಾಟ್ ಕೊಹ್ಲಿ ಆದಿಯಾಗಿ ಎಲ್ಲರೂ ವಿಧಾನಸೌಧದ ಎದುರು ಆಗಮಿಸಲಿದ್ದಾರೆ. ಒಂದು ಐತಿಹಾಸಿಕ ಕ್ಷಣ ಆಗುತ್ತೆ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಚಾಂಪಿಯನ್ಸ್ ಅನ್ನುವಂತಹ ಬರಹ ಇದೀಗ ವಿಧಾನಸೌಧದ ಎದುರು ರಾರಾಜಿಸ್ತಾ ಇದೆ. ಒಂದು ವಿಶೇಷ ವೇದಿಕೆ ಸಿದ್ಧಪಡಿಸಲಾಗಿದೆ ಎಲ್ಲ ಕ್ರಿಕೆಟ್ ಆಟಗಾರರನ್ನ ಸನ್ಮಾನ ಮಾಡೋದಕ್ಕೆ ಅಂತ. ಇದರ ಜೊತೆಗೆ LED ಸ್ಕ್ರೀನ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಸಾಧ್ಯವಾದಷ್ಟು ಅಭಿಮಾನಿಗಳಿಗೆ ಎದುರುಗಡೆ ಜಮಾವಣೆಗೊಳ್ಳೋದಕ್ಕೆ ಅವಕಾಶ ಕೂಡ ಮಾಡಿಕೊಡಲಾಗುತ್ತೆ. ಯಾಕಂದ್ರೆ RCB ಅಭಿಮಾನಿಗಳ ಒಂದು ಸಂಭ್ರಮ ಸಡಗರಕ್ಕೆ ನೆನೆ ರಾತ್ರಿಯಿಂದ ಪಾರವೇ ಇಲ್ಲ. ಯಾವಾಗ RCB ತಂಡ ಗೆಲುವನ್ನ ಸಾಧಿಸಿತು, ಅಭಿಮಾನಿಗಳ ಒಂದು ಸಂಭ್ರಮ ಮುಗಿಲು ಮುಟ್ಟಿತ್ತು. ಇದು ಸಹಜ ಕೂಡ ಆಗಿತ್ತು. ಯಾಕಂದ್ರೆ 18 ವರ್ಷಗಳಿಂದ ತಡೆ ಹಿಡಿದಿದ್ದಂತಹ ಒಂದು ಸಂಭ್ರಮ ಈಗ ಆಚೆ ಬರ್ತಾ ಇದೆ. ಹೀಗಾಗಿ 18 ವರ್ಷಗಳ ಒಂದು ವನವಾಸಕ್ಕೆ ಈಗ ಫಲ ಸಿಕ್ಕಿದೆ. ಹೀಗಾಗಿ ಅಭಿಮಾನಿಗಳ ಒಂದು ಸಂಭ್ರಮಕ್ಕೆ ಪಾರವೇ ಇಲ್ಲ. ನಿನ್ನೆ ಇಡೀ ರಾತ್ರಿ ಸಂಭ್ರಮ ಪಟ್ಟಿದ್ದು. ಪಟಾಕಿಗಳು, DJ ಸೌಂಡು ಇದೆಲ್ಲದಕ್ಕೂ ನಿನ್ನೆ ಕೊರತೆ ಇರಲಿಲ್ಲ. ಇದರ ಜೊತೆಗೆ ಇವತ್ತು ಕೂಡ ಇಡೀ ದಿನ ಇಡೀ ರಾಜ್ಯದಾದ್ಯಂತ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. RCB ತಂಡ ಗೆದ್ದಿರೋದಕ್ಕೆ ಒಂದೆಡೆ ಅಭಿಮಾನಿಗಳಿಂದ ಅಭಿನಂದನೆಯ ಮಹಾಪೂರವೇ ಹರಿದು ಬರ್ತಾ ಇದ್ರೆ, ಮತ್ತೊಂದೆಡೆ ರಾಜಕೀಯ ಗಣ್ಯರು ಕೂಡ ಇದೀಗ RCB ತಂಡದ ಆಟಗಾರರನ್ನ ಸನ್ಮಾನ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ವಿಧಾನಸೌಧದ ಎದುರು ಸನ್ಮಾನ ಮಾಡಬೇಕು ಅಂತ ನಿನ್ನೆಯಿಂದಲೇ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಹೀಗಾಗಿ ಇವತ್ತು ಗೆಲುವು ಸಾಧಿಸಿ ರಾಜ್ಯಕ್ಕೆ ಆಗಮಿಸಿರುವಂತಹ ಆಟಗಾರರನ್ನ ಸನ್ಮಾನ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. DCM DK ಶಿವಕುಮಾರ್ ಅವರು ಖುದ್ದು HALಗೆ ತೆರಳಿದ್ರು ಸ್ವಾಗತ ಮಾಡೋದಕ್ಕೆ ಅಂತ. RCB ತಂಡದ ಆಟಗಾರರನ್ನ ಸ್ವಾಗತ ಮಾಡಿದ ಬಳಿಕ DCM DK ಶಿವಕುಮಾರ್ ಇದೀಗ ವಿಧಾನಸೌಧದ ಎದುರು ಆಗಮಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ವಿಧಾನಸೌಧದ ಎದುರು ಎಲ್ಲ ತಯಾರಿಗಳನ್ನ ಅವರೇ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಏನೇನೆಲ್ಲ ಸಿದ್ಧತೆಗಳಿದೆ, ಎಲ್ಲ ಆಗಿದೆಯಾ, ಏನು ಎತ್ತ, ಇದೆಲ್ಲವನ್ನು ಕೂಡ ಅವರೇ ಖುದ್ದಾಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಅಶೋಕ್ ಪಟ್ಟಣ್ ಅವರು ಕೂಡ ವೇದಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ತಯಾರಿಯಲ್ಲಿ ತೊಡಗಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. RCB ತಂಡದ ಸ್ವಾಗತಕ್ಕೆ ವಿಧಾನಸೌಧ ಮಧುವಣಗಿತ್ತಿಯಂತೆ ಒಂದೆಡೆ ಸಿಂಗಾರಗೊಳ್ತಾ ಇದ್ರೆ, ಮತ್ತೊಂದೆಡೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು